ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಸಹಜವಾಗಿ ನಮ್ಮೆಲ್ಲರ ನಿರೀಕ್ಷೆಯಂತೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ನಮ್ಮ ಪರವಾಗಿ ಮತದಾನವನ್ನ ಚಲಾವಣೆ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಆರಂಭಿಕ ಮುನ್ನಡೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟಗಳು ಕಾಯ್ದುಕೊಂಡಿದೆ. ನರೇಂದ್ರ ಮೋದಿ ಅವರನ್ನ ವಿರೋಧಿಸಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಯಾವುದೇ ಸಿದ್ಧಾಂತ ಇಲ್ಲದೆ ಒಟ್ಟಾದಂತ INDA ಒಕ್ಕೂಟ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮುಖಭಂಗವನ್ನ ಅನುಭವಿಸುವಂತಹ ಪರಿಸ್ಥಿತಿ ಇಡೀ ದೇಶದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ವಿಕಸಿತ ಭಾರತದ ಪರಿಕಲ್ಪನೆಯೊಂದಿಗೆ, ನ್ಯೂ ಇಂಡಿಯಾದ ಪರಿಕಲ್ಪನೆಯೊಂದಿಗೆ ಒಂದು ಉತ್ತಮ ಆಡಳಿತವನ್ನ ನರೇಂದ್ರ ಮೋದಿ ಅವರು ನೀಡಿದ್ರು. ಇದು ಇವತ್ತು ಜನಮನ್ನಣೆಗೆ ಪಾತ್ರ ಆಗಿ NDA ಮೈತ್ರಿಕೂಟಕ್ಕೆ ಬಹಳ ದೊಡ್ಡ ಪ್ರಮಾಣದ ಜಯಬೇರಿ ಸಿಗುವಂತ ಎಲ್ಲ ಲಕ್ಷಣಗಳನ್ನ ನಾವು ಎದುರುಗೊಳ್ತಾ ಇದ್ದೇವೆ. ನಾವು ಆರಂಭದಲ್ಲೇ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಯೋಚನೆಯನ್ನು ಮಾಡಿದ್ವಿ. ಚಲಾವಣೆ ಆದಂತ ಮತಗಳ ಪೈಕಿ 50%ಕ್ಕಿಂತನೂ ಹೆಚ್ಚು ಮತಗಳು ಬಿಜೆಪಿಯ ಪರವಾಗಿ ಬರಬೇಕು. ಅದಕ್ಕೆ ಬೇಕಾದಂತ ತಂತ್ರಗಾರಿಕೆ ಮತ್ತು ಪ್ರಚಾರ ಕ್ಯಾಂಪೇನ್ ಅನ್ನ ಮಾಡಬೇಕು ಅಂತೇಳಿ ನಾವು ಸಿದ್ಧತೆಯನ್ನ ಮೊದಲ ದಿನದಿಂದನೇ ಮಾಡ್ಕೊಂಡಿದ್ವಿ. ಬಹುಶಃ ಇವತ್ತಿನ ಈ ಫಲಿತಾಂಶದ ಆರಂಭಿಕ ಗಂಟೆಗಳನ್ನ ನೋಡಿದಾಗ ಇಡೀ ದೇಶದಲ್ಲಿ ಬಿಜೆಪಿ ಚಲಾವಣೆ ಆದಂತ ಮತಗಳ ಪೈಕಿ 50%ಕ್ಕೂ ಹೆಚ್ಚು ಮತಗಳನ್ನು ಪಡೆಯುತ್ತೆ ಎನ್ನುವಂತ ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೇವೆ. ಹತ್ತತ್ರ ಅದೇ ರೀತಿಯಾದಂತ ಎಕ್ಸಿಟ್ ಪೋಲಿನ ರೀತಿಯಲ್ಲೇ ಇವತ್ತು ಫಲಿತಾಂಶಗಳು ಬರುತ್ತೆ. ನಮ್ದು 400ರ ಗಡಿಯನ್ನು ದಾಟಬೇಕು ಅನ್ನುವಂತ ಗುರಿಯನ್ನು ಇಟ್ಟುಕೊಂಡೇ ಕೆಲಸವನ್ನು ಮಾಡಿದ್ದು. ನರೇಂದ್ರ ಮೋದಿ ಅವರ ಗುರಿ ಮತ್ತು ಬಿಜೆಪಿಯ ಗುರಿ ಯಾವತ್ತೂ ಕೂಡ ಹಿಂದೆ ಬಂದಿಲ್ಲ. ನಾವು 2014ರಲ್ಲಿ 272 272 ಪ್ಲಸ್ ಅನ್ನುವಂತ ಗುರಿಯನ್ನ ಇಟ್ಟುಕೊಂಡೇ 2014ರ ಚುನಾವಣೆಗೆ ಹೋಗಿದ್ದು. ಆ ಗುರಿಯನ್ನ ದಾಟಿದ್ವಿ. ಈ ವರ್ಷ 400ರ ಗುರಿಯನ್ನ ಇಟ್ಕೊಂಡಿದ್ವಿ. ಆ ಗುರಿಯನ್ನು ಕೂಡ ದಾಟುವಂತ ಲಕ್ಷಣಗಳು ಕಾಣ್ತಾ ಇದೆ. ನಾವು 25ಕ್ಕಿಂತಲೂ ಕಡಿಮೆ ಆಗೋದಿಲ್ಲ ಅನ್ನುವಂತ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು ಸರ್.